ಹಲೋ, ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನ್ ರಿಟರ್ನ್ ಬ್ಯಾಕ್ ಟು ಬೆಂಗಳೂರು. ರಿಟರ್ನ್ ಆಗ್ತಾ ಇದೀನಿ. ಬಟ್ ನಮ್ ಶಿವಮೊಗ್ಗ ಬಂದ್ರೆ ಹಿರೇಕೆರೂರು ರೋಡ್ ಹೋಗ್ತಾ ಇದ್ರೆ ಅದ್ರ ರೋಡ್ ಮಜಾನೇ ಬೇರೆ. ಯಾಕಂದ್ರೆ ಅಕ್ಕಪಕ್ಕದಲ್ಲಿ ಎರಡು ಕಡೆನೂ ಮರಗಳು ಬರುತ್ತೆ, ಸೂಪರ್ ಆಗಿರುತ್ತೆ. ಆ ನೀವು ಆ ಕಡೆ ನೋಡಿ, ಬೇರೆ ಯಾವ ರೋಡಲ್ಲೂ ಈ ತರ ಇರಲ್ಲ, ಅಕ್ಕಪಕ್ಕದಲ್ಲಿ ಮಾವಿನ ಮರಗಳು. ಆ ತುಂಬಾ ಫೇಮಸ್ ಆಗಿರೋ ಊರು ಅಂದ್ರೆ ಈ ಕಡೆಗೆ ಸಾಲು ಮರದ ತಿಮ್ಮಕ್ಕ. ಜಾಸ್ತಿ ಮಾವಿನ ಗಿಡ ಹಚ್ಚಿದಾರ ಅಂತಾರಲ್ಲ, ಅದು ಫೇಮಸ್. ಈ ಕಡೆ ನೋಡಿ ಯಾವ ತರ ಇದೆ. ಎರಡು ಕಡೆಗೂ ಈ ತರ ಓಡಿಸೋದ್ರಲ್ಲಿ ಫೀಲಿಂಗೇ ಬೇರೆ ತರ ಅನ್ಸುತ್ತೆ. ಎರಡು ಕಡೆ ಮಾವಿನ ಗಿಡ, ಒಂಥರ ನೆರಳು, ಅಷ್ಟೊಂದು ಬಿಸಿಲು ಹೊಡೆಯಲ್ಲ. ಗಾಡಿ ಓಡ್ಸೋಕ್ ಒಂಥರ ಮಜಾನೇ ಬೇರೆ. ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ. ಈ ಫೀಲ್ ಇದೆ ಅಲ್ಲ, ಈ ಏರ್ ಏರ್ ಫ್ಲೋ ಇರುತ್ತೆ ಗೊತ್ತಾ, ಇದಂತ ಏರ್ ಫ್ಲೋ ಮತ್ತೆ ಎಲ್ಲಿ ಸಿಗಲ್ಲ ನಮಗೆ. ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ. ನೋಡ್ಬೋದು ನೀವು. ಮಿನಿಮಮ್ ಅಂದ್ರೆ ಎಲ್ಲಿಂದ ಅಲ್ಲಿಂದ ನೋಡ್ತಾ ವಿಡಿಯೋದಲ್ಲಿ ನೋಡ್ತಾ ಇರಿ. ತುಂಬಾ ಮಾವಿನ ಮರಗಳು ಆ ಕಡೆ ರೈಟ್ ಲೆಫ್ಟ್ ಯಾವ ಕಡೆ ಆದ್ರೂ. ಇದೇನಾದ್ರು ಮಾವಿನ ಸೀಸನ್ ಅಲ್ಲಿ ಬಂದ್ರೆ ನಿಮ್ಗೆಲ್ಲ ಫ್ರೀಯಾಗಿ ಮಾವಿನ ಹಣ್ಣುಗಳು ಸಿಗುತ್ತೆ ಅನ್ಕೋಬಹುದು. ಕಾರಲ್ಲೆಲ್ಲ ಬರೋರು, ಟ್ರಾವೆಲ್ ಮಾಡೋರು ಈ ಕಡೆ ಬಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಈ ತರ ವೆದರ್. ರಿಟರ್ನ್ ಬ್ಯಾಕ್ ಟು ಬೆಂಗಳೂರು. ಒಂದ 2-3 ಮಂತ್ ಆಗಿತ್ತು ಗಾಡಿನ ಇಲ್ಲೇ ಬಿಟ್ಬಿಟ್ಟು ಹೋಗ್ಬಿಟ್ಟಿದೆ. ರಿಟರ್ನ್ ಬೆಂಗಳೂರಿಗೆ ಹೋಗುವಾಗ ಎತ್ಕೊಂಡು ಹೋಗೋಣ ಅಂತ ಬಂದೆ. ಕಾರಣಾಂತರಗಳಿಂದ ಅದು ಇದು ಅಂದ್ಕೊಂಡು ಮದ್ವೆ ಇತ್ತು, ಒಂದ್ ವಾರ ಬಿಟ್ಟು ಮತ್ತೆ ಬರ್ಬೇಕು. ಮತ್ತೆ ಒಂದ್ ವಾರಕ್ಕೆ ಯಾರು ಬರ್ತಾರ ಅಂತ ಹೇಳಿ ಬಿಟ್ಬಿಟ್ಟು ಹೋಗಿದೆ. ಇವಾಗ ಆ ಮದ್ವೆ ಗಿದ್ವೆ ಎಲ್ಲ ಮುಗಿದೋಯ್ತು. ರಿಟರ್ನ್ ಬ್ಯಾಕ್ ಬೆಂಗಳೂರಿಗೆ ಹೋಗ್ತಾ ಇರೋದು. ಬಟ್ ಬೆಂಗಳೂರಿಗೆ ಹೋಗ್ಬೇಕಂದ್ರೆ ಏನೋ ಒಂಥರ ಬೋರ್ ಹೊಡಿತಾ ಇದೆ ಇವಾಗ. ಒಂದ್ ವಾರ ಗಂಟ್ಲೆ 3-4 ಡೇಸ್ ಇಂದ ಊರಲ್ಲೇ ಇದ್ಬಿಟ್ಟು ಮನೇಲಿ ಒಂಥರ ಅದೇನ್ ಹೇಳ್ತಾರೆ, ಬಾಂಡಿಂಗ್, ಒಂಥರ ಊರ್ ಬಿಟ್ಟು ಹೋಗೋದ್ ಬಂದ್ರೆ ತರ ಫೀಲ್. ಬಟ್ ನೋಡಿ, ಇದು ಶಿಕಾರಿಪುರ ತಾಲೂಕ್ ಸೇರ್ಕೊಳ್ಳುತ್ತೆ. ಬಟ್ ಇಲ್ಲಿ ರೋಡ್ಗಳೆಲ್ಲ ಸೂಪರ್ ಆಗಿದೆ. ನಮ್ ಸೊರಬ ತಾಲೂಕ್ ಇದೆ. ಅಣ್ಣ ತಮ್ಮ ಇಬ್ರಿಗೂ ವೇಸ್ಟ್ ಅಂತಾನೆ ಹೇಳ್ಬೋದು. ಇಬ್ರು ಅಣ್ಣ ಅಣ್ಣ ಬಂದಾಗ ತಮ್ಮನ್ ಕೆಲ್ಸಗಳು ಮಾಡ್ತಲ್ಲ, ತಮ್ಮ ಬಂದಾಗ ಅಣ್ಣನ್ ಕೆಲ್ಸಗಳು ಮಾಡ್ತಲ್ಲ. ಇಬ್ರು ಅವ್ರಿಬ್ರ ಕತೆ ಹೊಡೆದಾಟದಿಂದ ನಮ್ ಸೊರಬ ತಾಲೂಕ್ ಯಾವುದೇ ತರದ ಇಂಪ್ರೂವ್ಮೆಂಟ್ ಇಲ್ಲ. ಇಲ್ಲಿ ನೋಡ್ಬೋದು ನೀವು, ಎಷ್ಟು ಸೂಪರ್ ಬ್ಯೂಟಿಫುಲ್ ಆಗಿದೆ ರೋಡ್ಗಳು ಅಂದ್ರೆ. ಗಾಡಿ ಓಡ್ಸಕ್ಕೆ ಏನೋ ಒಂಥರ ಫೀಲ್. ಆ ಸ್ಟ್ರಕ್ಚರ್ ಮತ್ತೆ ಇಂಜಿನಿಯರಿಂಗ್ ಸಕ್ಕತ್ತಾಗಿ ಮಾಡಿದ್ದಾರೆ ರೋಡ್ಗಳು. ಗಾಡಿ ಓಡ್ಸಕ್ಕೆ ಒಂಥರ ಫೀಲಿಂಗೇ ಒಂಥರ ಮಸ್ತ್ ಆಗಿದೆ. ಇದರ ಕರು ಇದ್ರೆ ನಂಗಂತೂ ತುಂಬಾನೇ ಸೂಪರ್ ಆಗುತ್ತೆ. ಯಾಕಂದ್ರೆ ಗಾಡಿ ಬೆಂಡ್ ಮಾಡಿ ಓಡಿಸೋದಂದ್ರೆ ನನಗೆ ತುಂಬಾ ಇಷ್ಟ. ಬಟ್ ರೈಟ್ ಸೈಡ್ ಟರ್ನ್ ಮಾಡಬೇಕಂದ್ರೆ ತುಂಬಾನೇ ಭಯ. ಏನ್ ಹೇಳೋದು, ಲೆಫ್ಟ್ ಅಂದ್ರೆ ತುಂಬಾ ಈಸಿ, ತುಂಬಾ ಭಯನೇ ಇರಲ್ಲ. ಫಸ್ಟ್ ಟೈಮ್ ಮಾಡ್ತಾ ಇರೋ ವಿಡಿಯೋದಿಂದ ಸ್ವಲ್ಪ ವಿಡಿಯೋ ಕ್ಲಿಯರಿಟಿ ಇಲ್ಲ. ನಮ್ಮ ಹತ್ರ ಯಾವ್ದಾದ್ರೆ ಗ್ರೋ ಪ್ರೋ ಅಥವಾ Insta360 ಬೇರೆ ಯಾವುದೇ ಇಲ್ಲ. ಗಿಂಬಲ್ ಅಲ್ಲ, ಜಸ್ಟ್ ಮೊಬೈಲ್ ಅಲ್ಲೇ ನಾವು ವಿಡಿಯೋ ಮಾಡ್ತಾ ಇರೋದ್ರಿಂದ ವಾಯ್ಸ್ ಯಾಕೆ ಬರುತ್ತೆ ಅನ್ನೋ ಗೊತ್ತಿಲ್ಲ. ಬಟ್ ಎಲ್ಲರೂ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ಸ್ವಲ್ಪ ಸ್ವಲ್ಪ ಅಪ್ಡೇಟ್ ಆಗ್ತಾ ಆಗ್ತಾ ಆಮೇಲೆ ಗೋಪ್ರೋಗೆ ಹೋಗೋಣ. ಗೋಪ್ರೋದಿಂದ Insta360, Insta360 ಡ್ರೋನ್ಗೆ ಹೋಗೋಣ. ನೋಡಿ, ತ್ರಿಬಲ್ ರೈಡಿಂಗ್ ಯಾವ ತರ ಹೊಡಿತಾರೆ ನಮ್ಮೂರ್ ಸೈಡ್ ಎಲ್ಲ. ನೋಡಿ, 2 ಜನ ಲೇಡೀಸ್ ಹುಡುಗರು ತ್ರಿಬಲ್ ರೈಡಿಂಗ್ ಹೋಗ್ತಾರೆ, ಲೇಡೀಸ್ ತ್ರಿಬಲ್ ರೈಡಿಂಗ್ ಕೂರ್ಸ್ಕೊಂಡು ಹೋಗ್ತಾರೆ. ಹಾ, ಯಾವ ಕಡೆ ಹೋಗ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಹೋಗಿ ನಂಗಂತೂ. ಈ ಕಡೆ ಹೋಗ್ಬೇಕಾ ಈ ಕಡೆ ಹೋಗ್ಬೇಕಾ, ನನಗೆ ರೂಟ್ ಗೊತ್ತಾಗ್ತಿಲ್ಲ. ಮ್ಯಾಪ್ ಬೇರೆ ಹಾಕೊಂಡಿಲ್ಲ. ಮೇ ಬಿ ರೈಟ್ ಅನ್ಕೊಂಡು ಹೋಗ್ತಾ ಇದ್ದೀನಿ. ಸ್ವಲ್ಪ ದೂರ ಹೋದ್ಮೇಲೆ ಗೊತ್ತಾಗುತ್ತೆ ರೈಟ್ ಅಲ್ಲಿ ಲೆಫ್ಟ್ ಅಂತೇಳಿ.
Maybe. ನೋಡಿ ಹಿರೇಕೆರೂರು ತಾಲೂಕು ಗಡಿ ಪ್ರಾರಂಭ ಅಂತ ಬಂದಿದೆ. ಹಿರೇಕೆರೂರು ಅದು ಶಿರಾಳಕೊಪ್ಪ.